ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕ್ರೆಡಿಟ್ ಪಿ ಅನ್ನೋ ಒಂದು ಅಪ್ಲಿಕೇಶನಿಂದ ಯಾವ ರೀತಿಯಾಗಿ ಲೋನನ್ನು ತಗೊಳ್ಳೋದು ಅಂತ. ಸೊ ನೋಡ್ತಾ ಇದ್ದೀರಲ್ವಾ, ಈ ಒಂದು ಕ್ರೆಡಿಟ್ ಬಿ ಅನ್ನೋ ಅಪ್ಲಿಕೇಶನಲ್ಲಿ ನಮಗೆ ಅಪ್ ಟು 10 ಲ್ಯಾಕ್ವರೆಗೂ ಪರ್ಸ್ನಲ್ ಲೋನ್ ಅನ್ನೋದನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಪರ್ಸ್ನಲ್ ಲೋನ್ ಅನ್ನೋದು ಏನಿದೆ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಗಾಯ್ಸ್. ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಈಸಿಯಾಗಿ ನಮಗೆ ಲೋನ್ ಅನ್ನೋದು ಸಿಗುತ್ತೆ. ಹಾಗೆ ಕ್ರೆಡಿಟ್ ಸ್ಕೋರ್ ಏನಾದರೂ ಕಡಿಮೆ ಇತ್ತು ಅಂತಂದರೆ ನಮ್ಮ ಲಿಮಿಟ್ ಅನ್ನೋದೇನಿದೆ ಅದು ಕಡಿಮೆ ಇರುತ್ತೆ. ಸೊ ಸ್ಕೋರ್ ಏನಾದರೂ ಜಾಸ್ತಿ ಇದ್ದರೆ ಜಾಸ್ತಿ ಲಿಮಿಟ್ ಅನ್ನೋದು ನಮಗೆ ಸಿಗುತ್ತೆ, ಕಡಿಮೆ ಇದ್ದರೆ ಕಡಿಮೆ ಲಿಮಿಟ್ ಅನ್ನೋದು ನಮಗೆ ಇಲ್ಲಿ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ ನಿಮಗೆ ಕ್ಲಿಯರ್ ಆಗುತ್ತೆ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಮಗೆ ಕ್ರೆಡಿಟ್ ಬಿ ಅನ್ನೋದು ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಯಾವ ರೀತಿಯಾಗಿ ನಾವು ಅದನ್ನು ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ಆ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಕ್ರೆಡಿಟ್ ಬಿ ಅನ್ನೋ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಮುಂಚೆನೇ ಕ್ರೆಡಿಟ್ ಬಿ ಅನ್ನೋ ಒಂದು ಅಪ್ಲಿಕೇಶನ್ ಇತ್ತು ಅಂದರೆ ಜಸ್ಟ್ ಅದನ್ನು ಅಪ್ಡೇಟ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನೀವು ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ನಮಗೆ ಕೊಟ್ಟಿದ್ದಾರೆ ಲಾಗಿನ್ ಅಂಡ್ ಸೈನ್ ಅಪ್ ಅಂತ. ಸೊ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ನೀವು ಲಾಗಿನ್ ಆದ ನಂತರ ನಿಮ್ಮ ಒಂದು ಫೋನ್ ನಂಬರ್ ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ಅದು ಈ ಆ್ಯಪಲ್ಲಿ ಒಂದು ರಿಜಿಸ್ಟರ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವರ ಒಂದು ಪಾರ್ಟ್ನರ್ಸ್ ಏನಿದ್ದಾರೆ ಅಂತ. ಅದಾದ ನಂತರ ನೀವು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡೂ ಯು ಹ್ಯಾವ್ ಎ ರೆಫರಲ್ ಕೋಡ್ ಅಂತ ಕೇಳ್ತಾ ಇದೆ. ನಿಮ್ಮ ಹತ್ರ ರೆಫರಲ್ ಕೋಡ್ ಏನಾದರೂ ಇತ್ತು ಅಂದರೆ ಇಲ್ಲಿ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿ ಲಾಗಿನ್ ಆಗಬೇಕಾದ್ರೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್ಸನ್ನು ಕೇಳ್ತಾ ಇದೆ. ಸೊ ಇದನ್ನು ಕೊಟ್ಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ನಂಬರ್ನ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳ್ತಾ ಇದೆ. ಸೊ ಫಸ್ಟ್ ನೇಮ್ ಆ್ಯಸ್ ಪರ್ ಪ್ಯಾನ್, ನಿಮ್ಮ ಪ್ಯಾನಲ್ಲಿ ಯಾವ ರೀತಿಯಾಗಿ ನೇಮ್ ಇದೆ ಆ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ಲಾಸ್ಟ್ ನೇಮ್ ಆ್ಯಸ್ ಪರ್ ಪ್ಯಾನ್, ನಿಮ್ಮ ಪ್ಯಾನಲ್ಲಿ ಲಾಸ್ಟ್ ನೇಮ್ ನಿಮ್ದು ಏನಿದೆ ಆ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ಕಮ್ ಡೀಟೇಲ್ಸ್ ಅನ್ನೋದು ಬರುತ್ತೆ. ಇಲ್ಲಿ ನೀವು ಇನ್ಕಮ್ ಡೀಟೇಲ್ಸ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಎಂಪ್ಲಾಯ್ಮೆಂಟ್ ಏನಿದ್ದೀರಿ ನೀವೇನಾದರೂ ಸ್ಯಾಲ್ರಿಡ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದೆ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ ನೀವು ಯಾವ ಕ್ಯಾಟಗರಿಯಲ್ಲಿದ್ದೀರಾ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಒಂದು ಮಂತ್ಲಿ ಸ್ಯಾಲ್ರಿ ಆರ್ ಮಂತ್ಲಿ ಇನ್ಕಮ್ ಎಷ್ಟಿದೆ ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡ್ಕೊಂಡ ನಂತರ ನಾವು ಈ ಲೋನಿಗೆ ಎಲಿಜಿಬಿಲಿಟಿ ಇದ್ದೀವಾ ಇಲ್ವಾ ಅನ್ನೋದು ಚೆಕ್ ಮಾಡುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಗಾಯ್ಸ್, ನನಗೆ ಸಿಕ್ಕಿದೆ ಅಪ್ ಟು 10 ಲ್ಯಾಕ್ವರೆಗೂ. ನೀವು ಕೂಡ ಇದೇ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೂ ಕೂಡ ಲಿಮಿಟ್ ಅನ್ನೋದು ಸಿಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನನಗೆ ಸಿಕ್ಕಿದೆ 10 ಲ್ಯಾಕ್ವರೆಗೂ ಲಿಮಿಟ್ ಅನ್ನೋದು. ನೀವಿಲ್ಲಿ ನೋಡ್ತಾ ಇರ್ಬೋದು ಒಂದು ಜರ್ನಿ ಇದೆ ಲೋನಿಂದು. ನಾವು ಲೋನ್ ಜರ್ನಿನ ಮಾಡಬೇಕಾದ್ರೆ ಫಸ್ಟ್ ನಮಗೆ ಎಲಿಜಿಬಿಲಿಟಿ ಇದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳುತ್ತೆ. ಎಲಿಜಿಬಿಲಿಟಿ ನಾವು ಇದ್ದರೆ ನೆಕ್ಸ್ಟ್ ಪ್ರೋಸೆಸ್ ಬಂದುಬಿಟ್ಟು ಅಪ್ಲಿಕೇಶನ್. ನಾವು ಅಪ್ಲೈ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ಕೋಬೇಕು ಆ್ಯಂಡ್ ಯಾವ್ಯಾವ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಸೊ ಆ ರೀತಿಯಾಗಿ ನಾವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ಅನ್ನೋದನ್ನು ಹಾಕಬೇಕಾಗುತ್ತೆ. ಅದಾದ ನಂತರ ಒಂದು ಅಗ್ರಿಮೆಂಟ್ ಅನ್ನೋದು ಬರುತ್ತೆ. ಸೊ ಆ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ ಮೇಲೆ ಅದು ಅಗ್ರಿಮೆಂಟ್ ಅನ್ನೋದನ್ನು ಕಳಿಸುತ್ತೆ. ಸೊ ಅಗ್ರಿಮೆಂಟ್ ಅನ್ನೋದು ಕಳಿಸಿದ ನಂತರ ನಮಗೆ ಅಮೌಂಟ್ ಅನ್ನೋದು ಏನಿದೆ ನಮ್ಮ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಒಂದು ಪ್ರೋಸೆಸ್ನ ಮುಗಿಸ್ಕೊಂಡು ಕಂಟಿನ್ಯೂ ಅಪ್ಲಿಕೇಶನನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಪರ್ಮಿಷನ್ ಅನ್ನೋದು ಇರುತ್ತೆ ಗಾಯ್ಸ್. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಪರ್ಮಿಷನ್ಸ್ ಅನ್ನೋದು. ಈ ಪರ್ಮಿಷನ್ಸ್ನ ನೋಡ್ಕೊಂಡ್ಬಿಟ್ಟು ಸ್ಕ್ರೋಲ್ ಮಾಡಿಕೊಂಡು ಡೌನಲ್ಲಿ ಬನ್ನಿ. ಸೊ ಇಲ್ಲಿ ಒಂದು ಪ್ರೈವಸಿ ಟರ್ಮ್ಸ್ ಇದೆ ಅಲ್ವಾ, ಇದನ್ನು ನೋಡಿಕೊಂಡು ಟಿಕ್ ಮಾಡಿಕೊಂಡು ಐ ಅಗ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಅಪ್ಲಿಕೇಶನ್ ಕ್ರೆಡಿಟ್ ಬಿ ಅನ್ನೋ ಒಂದು ಅಪ್ಲಿಕೇಶನ್ ನಮಗೆ SMS ಕಳಿಸೋದಕ್ಕೆ ಅಲೋ ಪರ್ಮಿಷನ್ನ ಕೇಳ್ತಾ ಇದೆ, ಅಲೋನ ಕೊಡಿ. ಈ ಒಂದು ಅಪ್ಲಿಕೇಶನ್ ಪ್ರೋಸೆಸ್ಸಲ್ಲಿ ನಮ್ಮ ಒಂದು ಡಾಕ್ಯುಮೆಂಟ್ಸ್ನ KYC ಮಾಡಬೇಕಾಗುತ್ತೆ ಗಾಯ್ಸ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ KYC ಡಾಕ್ಯುಮೆಂಟ್ಸ್ ಅನ್ನೋದನ್ನ ತೋರಿಸ್ತಾ ಇದೆ. ಹಾಗೆ ನಮ್ಮದು ಜನರಲ್ ಇನ್ಫಾರ್ಮೇಷನ್ನ ಕೇಳುತ್ತೆ, ರೆಫರೆನ್ಸ್ ಕಾಂಟ್ಯಾಕ್ಟ್ಸ್ನ ಕೇಳುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನ್ಸ್ನ ನಾವು ಕೊಟ್ಬಿಟ್ಟು ನಾವು ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. KYC ಆದ ನಂತರ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ಒಂದು ಪ್ರೋಸೆಸ್ ಆದ ನಂತರ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಅದು ಕೇಳುತ್ತೆ. ಸೊ ನಾವು ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ಕೋಬೇಕು. ಸೊ ಬ್ಯಾಂಕ್ ಡೀಟೇಲ್ಸ್ ಬಂದುಬಿಟ್ಟು ನಿಮ್ಮ ಒಂದು IFSC ಕೋಡ್ ಇರ್ಬೋದು, ಅಕೌಂಟ್ ನಂಬರ್ ಆಗಿರ್ಬೋದು, ಹಾಗೆ ಅಡ್ರೆಸ್ ಆಗಿರ್ಬೋದು, ಈ ಎಲ್ಲ ಇನ್ಫಾರ್ಮೇಷನ್ನ ನಾವು ಎಂಟರ್ ಮಾಡಿಬಿಟ್ಟು ನಮ್ಮ ಒಂದು ಅಕೌಂಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ.
ಅದಾದ ನಂತರ ನಿಮ್ಮ ಒಂದು ಲಿಮಿಟ್ ಅನ್ನೋದು ಏನು ಸಿಕ್ಕಿರುತ್ತೆ ಗಾಯ್ಸ್, ಆ ಅಮೌಂಟಲ್ಲಿ ನಿಮಗೆ ಪೂರಾ ಅಮೌಂಟ್ ಬೇಕಾ ಅಥವಾ ನಿಮಗೆ ಎಷ್ಟು ನೀಡ್ ಇದೆ ಅಷ್ಟು ಅಮೌಂಟ್ ಬೇಕಾ ಅನ್ನೋದನ್ನ ನೀವು ಲೋನ್ ಅಮೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಲೋನ್ ಟೆನ್ಯೂರ್ ಅನ್ನೋದು ಇರುತ್ತೆ, ಆ ಲೋನ್ ಟೆನ್ಯೂರ್ನ ನೋಡ್ಕೊಂಡ್ಬಿಟ್ಟು ನಮಗೆ ಎಷ್ಟು ಮಂತ್ಸ್ವರೆಗೂ ಲೋನ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಕ್ರೆಡಿಟ್ ಬಿ ಅನ್ನೋ ಒಂದು ಅಪ್ಲಿಕೇಶನ್ ಅಲ್ಲಿ ನಮಗೆ ಆಗುವಂತ ಒಂದು ಯೂಸಸ್ ಏನು ಅಂತಂದ್ರೆ, ಇನ್ಸ್ಟೆಂಟ್ ಆಗಿ ಲೋನ್ ಅನ್ನ ಕೊಡ್ತಾರೆ. ನಾವು ಲೋನನ್ನು ಅಪ್ಲೈ ಮಾಡ್ಕೊಂಡ ನಂತರ ನಾವು ಎಲಿಜಿಬಿಲಿಟಿ ಇದ್ದೀವಿ ಅಂತ ಗೊತ್ತಾದ ನಂತರ ನಮ್ಮ ಒಂದು ಲೋನನ್ನು ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಏನಾದರೂ ಚೆನ್ನಾಗಿತ್ತು ಅಂದರೆ ಈಸಿಯಾಗಿ ನಿಮಗೆ ಪರ್ಸ್ನಲ್ ಲೋನ್ ಅನ್ನೋದನ್ನು ಪ್ರೊವೈಡ್ ಮಾಡ್ತಾರೆ. ವಿತೌಟ್ ಎನಿ ಡಾಕ್ಯುಮೆಂಟೇಷನ್, ಫಿಸಿಕಲ್ ಡಾಕ್ಯುಮೆಂಟೇಷನ್ ಏನು ಕೊಡದೇನೆ ಫೋನಲ್ಲಿನೇ ಅಪ್ಲೈ ಮಾಡಿಕೊಂಡು ನಾವು ಲೋನನ್ನು ತಗೋಬೋದು. ಈ ಒಂದು ಅಪ್ಲಿಕೇಶನ್ನಲ್ಲಿ ನಮಗೇನಾದರೂ ಕೂಪನ್ಸ್ ಇತ್ತು ಅಂತಂದರೆ ನಾವು ಕೂಪನ್ಸನ್ನು ಅಪ್ಲೈ ಮಾಡಿಕೊಂಡು ಪ್ರೊಸೆಸಿಂಗ್ ಫೀಸ್ ಅನ್ನೋದು ಏನಿದೆ ಅದನ್ನು ನಾವು ಕಡಿಮೆ ಕೂಡ ಮಾಡ್ಕೋಬೋದು. ನಮ್ಮ ಹತ್ರ ಏನಾದರೂ ಕೂಪನ್ಸ್ ಇತ್ತು ಅಂದರೆ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಏನಿದೆ ಅಪ್ ಟು ನಮಗೆ 90% ಕಡಿಮೆ ಆಗೋ ಚಾನ್ಸಸ್ಸಲ್ಲಿ ಇರುತ್ತೆ ಗಾಯ್ಸ್. ಆ್ಯಂಡ್ ನಿಮ್ಗೇನಾದರೂ ವಿತೌಟ್ ಸ್ಯಾಲ್ರಿ ಇತ್ತು, ನೀವೇನಾದರೂ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೂ ಕೂಡ ಈ ಒಂದು ಪರ್ಸ್ನಲ್ ಲೋನ್ ಅನ್ನೋದು ನಿಮಗೆ ಈ ಒಂದು ಆ್ಯಪಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಈ ಒಂದು ಪರ್ಸ್ನಲ್ ಲೋನ್ ಅನ್ನೋದು ಏನಿದೆ ಇದ್ರದ್ದು ಒಂದು ಫೀಚರ್ಸ್ ಬಂದುಬಿಟ್ಟು ನಮಗೆ ಲೋನ್ ಅಮೌಂಟ್ ಏನಿದೆ 6,000 to 10 lakhs ಅಂದರೆ 6,000 ಹಿಡಿದು 10 ಲಕ್ಷದವರೆಗೆ ನಮ್ಮ ಲೋನನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 12% to 28% ಪರ್ ಆ್ಯನಮ್, 12% ಇಂದ ಹಿಡಿದು 28.5% ವರ್ಷಕ್ಕೆ ನಮಗೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಸಿಗ್ತಾ ಇದೆ. ಟೆನ್ಯೂರ್ ಬಂದುಬಿಟ್ಟು 6 months ಇಂದ ಹಿಡಿದು 60 monthsವರೆಗೂ ನಮಗೆ ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಪ್ರೊಸೆಸಿಂಗ್ ಫೀಸ್ ಬಂದುಬಿಟ್ಟು 5.1% ಪ್ಲಸ್ GST ಅನ್ನೋದು ಆ್ಯಡ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಕ್ವಿಕ್ ಆಗಿ ಡೈರೆಕ್ಟ್ ಆಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಲೋನ್ ಅನ್ನೋದನ್ನು ಲೋನ್ ಅಮೌಂಟ್ ಅನ್ನೋದನ್ನು ನಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ್ಯಂಡ್ ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಸೆಕ್ಯೂರಿಟಿ ಅನ್ನೋದು ಮೇನ್ ಆಗಿ ಇರುತ್ತೆ. ಈ ಒಂದು ಅಪ್ಲಿಕೇಶನಲ್ಲಿ ನಾವು ಲೋನ್ ಹಾಕಬೇಕು ಅಂದರೆ ಮೊದಲನೇದಾಗಿ ನಾವು ಇಂಡಿಯನ್ ಸಿಟಿಸನ್ ಆಗಿರಬೇಕಾಗುತ್ತೆ. ಆ್ಯಂಡ್ ನಮ್ಮ ಒಂದು ಏಜ್ ಬಂದುಬಿಟ್ಟು 21 years ಅಬೋವ್ ಇರಬೇಕಾಗುತ್ತೆ. ಆ್ಯಂಡ್ ನಮ್ಮ ಒಂದು ಪರ್ಸ್ನಲ್ ಇನ್ಕಮ್ ಬಂದುಬಿಟ್ಟು 10,000 ಆಗಿರಬೇಕಾಗುತ್ತೆ. ಆ್ಯಂಡ್ ಹೌಸ್ ಹೋಲ್ಡ್ ಇನ್ಕಮ್ ಬಂದುಬಿಟ್ಟು 25,000 ಆಗಿರಬೇಕಾಗುತ್ತೆ. ನಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ನ ನೋಡಬೇಕು ಅಂದರೆ ನಮ್ಮ ಒಂದು ಫೋಟೋ ಆಗಿರ್ಬೋದು, ಆ್ಯಂಡ್ ನಮ್ಮ ಒಂದು ಪ್ಯಾನ್ ಕಾರ್ಡ್, ಅಡ್ರೆಸ್ ಪ್ರೂಫ್ ಆ್ಯಂಡ್ ಇನ್ಕಮ್ ಪ್ರೂಫ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಪ್ರೂಫ್ ಅನ್ನೋದು ಇಲ್ಲಿ ಕೇಳುತ್ತೆ. ಸೊ ನೋಡಿದ್ರಲ್ವಾ ಯಾವ ರೀತಿಯಾಗಿ ನಾವು ಈ ಒಂದು ಕ್ರೆಡಿಟ್ ಬಿ ಅನ್ನೋ ಬೆಸ್ಟ್ ಅಪ್ಲಿಕೇಶನಲ್ಲಿ ನಾವು ಲೋನನ್ನು ಅಪ್ಲೈ ಮಾಡ್ಕೊಳ್ಳೋದು ಅಂತ. ನಮಗೆ ಇಲ್ಲಿ ಅಪ್ ಟು 10 lakhವರೆಗೂ ಲೋನನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೇನಾದರೂ ಲೋನ್ನ ಅವಶ್ಯಕತೆ ಇತ್ತು ಅಂದರೆ ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಲೋನನ್ನು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಪೋಸ್ ನಿಮ್ಗೇನಾದರೂ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಡೌಟ್ಸ್ ಇತ್ತು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಮ ಒಂದು ಮೆಸೇಜ್ಗೆ ರಿಪ್ಲೈ ಕೂಡ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಗಾಯ್ಸ್. ಬಾಯ್.